ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರ್ರಿ. ಗುರುವಾರ ಬೆಳಗ್ಗೆ 7:35 ಆಗೈತ್ರಿ. ಇವತ್ತು ನಾಷ್ಟಕ್ರಿ ರೊಟ್ಟಿ ಮತ್ತೆ ಹೀರಿಕೆ ಪಲ್ಯ. ಫಸ್ಟಿಗೆ ಹಾಲಿಗೆ ಜ್ಯೂಸನ್ನ ಮಾಡ್ಕೊಂಡು ಕುಡಿತೀರಿ. ಆಲ್ರೆಡಿ ನಾನು ಇದು ತೋರಿಸಿದೀನಿ. ಮತ್ತೊಬ್ರು ಕಮೆಂಟ್ ಮಾಡಿದ್ರು ಹಾಲಿಗೆ ಜ್ಯೂಸ್ನ ಹೆಂಗ್ ಮಾಡ್ತೀರಿ ತೋರಿಸ್ಕೊಡ್ರಿ ಅಂತೇಳಿ. ಈಗ ಮಾಡಕ್ ಹಚ್ಚಿದ್ರೆ ಅದನ್ನೇ ಪಟ್ ಅಂತೇಳಿ ಹೆಂಗ್ ಮಾಡೋದು ಅಂತೇಳಿ ನೋಡ್ಕೊಂಡ್ ಬರೋಣ. ಬರ್ರಿ. ಫಸ್ಟಿಗೆ ಏನಿಲ್ಲ ಹಾಲಿಗೆನ ಕಟ್ ಮಾಡ್ಕೊಂತೀನಿ ನಾನು. ಮತ್ತೆ ಹಾಲಿಗೆ ಜ್ಯೂಸ್ ಮಾಡ್ಬಿಟ್ಟು ಆಮೇಲೆ ಹೀರಿಕೆ ಕಟ್ ಮಾಡ್ಕೊಂಡ್ಬಿಟ್ಟು ಹೀರಿಕೆ ರೆಸಿಪಿನ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸಿಂಪಲ್ ಆಗಿ ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು. ಈಗ ಫಸ್ಟಿಗೆ ಹಾಗಲಕಾಯಿನ ಕಟ್ ಮಾಡ್ಕೊಂತಿದ್ರಿ. ನಾವು ಜ್ಯೂಸ್ ಎಷ್ಟು ಮಾಡ್ಕೊಂತೀವೋ ನೋಡ್ಬಿಟ್ಟು ಹಾಗಲಕಾಯಿ ತಗೋಬೇಕು. ನನಗೆ ಒಂದು ಸಣ್ಣ ಸಣ್ಣ ಜವಾರಿ ಹಾಗಲಕಾಯಿ ಇವು ಕಾಣಿಸ್ತಾವಲ್ಲ. ಮತ್ತೆ ನೋಡಲಿ ಫ್ರಂಟ್ ಕ್ಯಾಮ್ರಾ ಒಳಗೆ ಇಡುವ ಮಾಡೋದು ಇದೇ ಪ್ರಾಬ್ಲಮ್ ನೋಡ್ರಿ. ಅದಕ್ಕೆ ನಾನು ಏನಂತ ಫ್ರಂಟ್ ಅಂದ್ರೆ ಏನು, ಬ್ಯಾಕ್ ಅಂದ್ರೆ ಬ್ಯಾಕ್ ಕ್ಯಾಮ್ರಾ ಅಂದ್ರೆ ಹಿಂದಿದ್ದು, ಫ್ರಂಟ್ ಕ್ಯಾಮ್ರಾ ಅಂದ್ರೆ ಸೆಲ್ಫಿ ಕ್ಯಾಮ್ರಾ. ಹೌದಾ? ಕನ್ಫ್ಯೂಸ್ ಆಗ್ಬಿಡ್ತಿತ್ತು ಒಂದ್ಸಲ. ಫ್ರಂಟ್ ಬ್ಯಾಕ್. ಈಗ ಯಾವತ್ತೂ ಮುಂದೆ ನೋಡ್ಕೊತೀರಿ ಹೇಳ್ತಾರೆ, ಹಿಂದೆ ನೋಡ್ಕೊತೀರಿ? ನಾನು ಮುಂದೆ ನೋಡ್ಕೊತೀನಿ. ಈಗ ಹಾಗಲಕಾಯಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ. ನೀವು ಬೀಜಾನ ತಕೊಂಡು ಬಿಡ್ಬೋದು. ಸ್ವಲ್ಪ ಬಿರುಸಿದ್ರೆ ತೆಗಿತಿದ್ರಿ. ಎಳಿ ಇದ್ದಿದ್ದನ್ನ ಹಂಗೆ ಹಾಕ್ತೀನಿ. ಇವು ಕೈ ಭಾಳ ಇರ್ತಾವ್ರಿ. ಮತ್ತೆ ಜವಾರಿ ಹಾಗಲಕಾಯಿ ಇದಕ್ಕೆ ಗೊಬ್ಬರ ಏನೋ ಹಾಕಿರಲ್ಲ. ಅವು ಉದ್ದುದನೇನು ಬರ್ತಾವಲ್ರಿ ಬಿಳಿವು ಮತ್ತೆ ಹಸಿರನ್ನು, ಅವಕ್ಕೆ ಗೊಬ್ಬರ ಹಾಕಿರ್ತಾವ. ಬಿಳಿ ಬರ್ತಾವ. ಬಿಳಿ ಅಂದ್ರೆ ಸ್ವಲ್ಪ ಎಲ್ಲೋ ಥರ ಅನ್ಸುತ್ತೆ. ತೋರಿಸ್ತೀನಿ ಇನ್ನೊಂದು ತರ್ತಿಲ್ಲ ನೋಡೋಣ. ಇವೇನು ಜಾಸ್ತಿ ಸಿಗಲ್ಲ, ಕಮ್ಮಿ ಆಗ್ತಾವೆ ಅಷ್ಟೇ ಈ ಥರ ಸಿಗೋ ಹಾಗೆ. ಈಗ ಮಿಕ್ಸರ್ ಜಾರ್ಗೆ ಹಾಗಲಕಾಯಿ ಕಟ್ ಮಾಡಿ ಹಾಕ್ತಿದ್ರಿ. ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಹಾಕ್ಬಿಟ್ಟು ರುಬ್ಕೊಂಡ್ಬಿಟ್ಟು ಸೋಸ್ಕೊಂಡ ಕುಡಿಯೋದ್ರಿ. ನಮ್ಮ ಮನೆ ಹತ್ರ ಡಿಸ್ಟರ್ಬೆನ್ಸ್ ಇಷ್ಟ ಐತಲ್ರಿ. ಬೆಳಗ್ಗೆನೇ ಸ್ಟಾರ್ಟ್ ಆಗೈತೆ ನೋಡ್ರಿ ಕೆಲಸ. ಅದೇನಂತಾರೆ ಸ್ಲ್ಯಾಬ್ ಸೆಕೆಂಡ್ ಫ್ಲೋರ್ದಾಗ ಇದು ಹಾಕತ್ತಾರಲ್ಲ, ಸೌಂಡ್ ಮಾಡಾಕ್ತಾರೆ ಟಕ ಟಕ ಅಂತಾನೆ ಕೇಳಿ ಬ್ಯಾಕ್ ಆಗ್ಬಿಟ್ಟೈತಿ. ಈಗ ಹಾಗಲಕಾಯಿ ಮತ್ತೊಂದು ಉಪ್ಪು ಮತ್ತೊಂದು ಅರ್ಧ ಹೋಳ ನಿಂಬೆಹಣ್ಣು. ಒಂದು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಳಕ್ಕೆ. ಈಗ ಬೆಳಗ್ಗೆ ಎದ್ದು ದೇವರೆಲ್ಲ ತಿಕ್ಬಿಟ್ಟು ಕೊಟ್ಟಿದ್ರಿ ನಮ್ಮ ಮನೆಯವರ ಪೂಜೆ ಮಾಡತ್ತಾರು. ಯಾಕಂದ್ರೆ ನಾಳೆ ಶಿವರಾತ್ರಿ ಐತಲ್ಲ, ಅದಕ್ಕಂತೇಳಿ ದೇವರ ತಿಕ್ಕಿ ಪೂಜೆ ಮಾಡೋಣ ಅಂತೇಳಿ ಅದಕ್ಕೆ ಬೆಳಗ್ಗೆ ಎದ್ದು ಜಳಕ ಎಲ್ಲ ಮುಗಿಸಿ ದೇವರ ತಿಕ್ಕಿ ಕೊಟ್ಟಾರಿ. ದೇವರ ತಿಕ್ಕಿದ ಮೇಲೆ ಏನಿಲ್ಲ ಕಪ್ಪು ಯಾವ ಥರ ಆಗ್ಯಾವ ನೋಡ್ರಿ, ಹಂಗೆ ಆಗ್ಬಿಡ್ತಾವು. ಈಗ ಒಂಚೂರ ಉಪ್ಪು ರೀ ಮತ್ತು ಸ್ವಲ್ಪ ನಿಂಬೆಹಣ್ಣು. ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿಬಿಟ್ರೆ ಅದು ಕೈ ಹತ್ತಂಗಿಲ್ಲ ರೀ ಜಾಸ್ತಿ. ನಾಳೆಗಂತೂ ಕುಡಿಯೋಕೆ ಆಗಂಗಿಲ್ಲಲ್ಲ, ನಾಳೆ ಉಪವಾಸ ಇರ್ತೈತಿ. ಅದಕ್ಕೆ ಇವತ್ತನೇ ಕುಡಿದು ಬಿಡೋಣ ಅಂತ ಹೇಳಿ ಮಾಡಾಕತ್ತಿದ್ದೀನಿ. ಮಾಡ್ದು ಉಪವಾಸ ಬಿಡತಕ್ಕ ಏನೂ ಕುಡಿಯೋಂಗಿಲ್ಲ ಶನಿವಾರ ದಿವಸ. ಅದಕ್ಕಂತ ಇವತ್ತೇ ಮಾಡ್ಕೊಂಡು ಕುಡಿದು ಮತ್ತೆ ರವಿವಾರ ಎಲ್ಲ ಸೋಮವಾರ ಮಾಡಕ್ಕೆ ಬರ್ತೈತಿ. ಈಗ ಹಾಗಲಕಾಯಿ ಜ್ಯೂಸ ರೆಡಿ ಆಗೈತಿ ನೋಡ್ರಿ. ಸೋಸ್ಕೊಂಡ್ಬಿಡ್ತೀನಿ. ಮನೆ ಇತ್ತು ಮುಚ್ಚಾಕೆ ಕೊಡ್ತೀನಿ ನಾನು. ಈ ಕಡೆ ನಾನು ಹಾಗಲಕಾಯಿ ಜ್ಯೂಸ್ ಮಾಡಿ ಇಟ್ಟಿದ್ದೀನಿ ರೀ. ನಮ್ಮ ಮನೆ ಇದ್ರೆ ಬಾಳೆಹಣ್ಣು ಮತ್ತು ಅದು ಪ್ರೋಟೀನ್ ಪೌಡ್ರ್ ಮಾಡಿ ಇಟ್ಟಿದ್ದೆ ಅಲ್ರಿ, ಅದನ್ನ ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯಾಕತ್ತಾನ. ಬೆಲ್ಲ ಹಾಕಿಬಿಟ್ಟು ನಮ್ಮ ಮನೆಯವರ ಪೂಜೆ ಮಾಡತ್ತಾರೆ. ದೇವರೆಲ್ಲ ತಿಕ್ಬಿಟ್ಟು ಕೊಟ್ಟಿದ್ದೀನಿ ರೀ, ಅವರ ಪೂಜೆ ಮಾಡತ್ತಾರು. ಈಗ ಪೂಜೆನೂ ಆಗೈತೆ ನೋಡ್ರಿ. ಹಾಗಲಕಾಯಿ ಜ್ಯೂಸ್ ಅಷ್ಟೇ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇದಂತೂ ಹೆಲ್ತಿಗೆ ಭಾಳ ಚಲೋ ಅಂತ ಹೇಳ್ತಾರೆ. ಮತ್ತು ಪಿತ್ತಾಗಿದ್ರಂತೂ ಆಲ್ಮೋಸ್ಟ್ 90% ಕಮ್ಮಿನೇ ಆಗ್ಬಿಡ್ತೈತಿ. ಒಂದು ಗ್ಲಾಸ್ ಕುಡಿದು ಬಿಟ್ಟರೆ ಎದೆ ಉರಿ ಅದೆಲ್ಲ ಕಮ್ಮಿ ಆಗೋದ್ರೆ. ಈಗ ಹಾಗಲಕಾಯಿ ಜ್ಯೂಸ್ ಕುಡಿದ್ಬಿಟ್ಟು ಅಡುಗೆ ಮಾಡ್ಬೇಕ್ರಿ. ನಾವು ಖಾರ ಆಗಿತ್ತಲ್ಲ, ಮಸಾಲೆ ಖಾರ, ಅದನ್ನ ಮನೆಗೆ ತೆಗೆದು ಕೊಡಂತೆ ಅಂದಿದ್ದೆ. ತೆಗೆದು ಕೊಡಾಕತ್ತ ಅಂದರೆ ಸ್ವಲ್ಪ ಐತೆ ಅದನ್ನು. ಸ್ವಲ್ಪ ದಿನ ತೆಗಿತೀನಿ ಇಷ್ಟೇ ಐತೆ. ಮಾಡಿಸ್ಬೇಕು ಇನ್ನೊಂದು ವಾರದಾಗ. ಹಾಗಾಗಿ ನಮ್ದು ಮಸಾಲೆ ಖಾರ ಖಾಲಿ ಆಗೈತಿ.
ಇನ್ನು ಒಂದು ವಾರ 15 ದಿವಸ ಒಳಗಡೆ ಮಸಾಲೆ ಖಾರ ಮಾಡ್ಬೇಕು ರೀ. ಕೆಂಪು ಖಾರ ಹಾಕಿಬಿಟ್ರೆ ನಮ್ಮ ಮನೆಯವ್ರಿಗೆ ಅಡುಗೆ ಇಷ್ಟ ಆಗಂಗಿಲ್ಲ, ಹಾಗಾಗಿಬಿಟ್ಟು ಮಾಡಿಸ್ಬೇಕಾಗುತ್ತೆ. ನೋಡ್ತೀನಿ ರೀ, ಒಂದು ವಾರ 15 ದಿವಸ ಒಳಗಡೆ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಭಾಳ ಟೈಮ್ ಹಿಡಿತೈತ್ರಿ ಅದು, ಅದಕ್ಕಂತೇಳಿ ಮತ್ತೆಲ್ಲ ರೆಡಿ ಮಾಡ್ಕೋದು ದೊಡ್ಡ ಕೆಲಸ. ಈಗ ಹೀರೆಕಾಯ್ದು ಮ್ಯಾಲಿಂದ ಈ ರೀತಿ ಹೆರ್ಚ್ಕೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊತೀನಿ ರೀ. ಅಂದರೆ ಅಡ್ಗಾಯಿ ಥರ ಮಾಡ್ತೀನಿ, ಇಲ್ಲಾಂದ್ರೆ ನೀವು ಉದ್ದುದ್ದಾಗಿ ಕಟ್ ಮಾಡಿಬಿಟ್ಟು ಮಾಡ್ಕೋಬೋದು. ನಮ್ಮ ಮಗನಿಗೆ ಈ ಥರ ಇಷ್ಟ ರೀ, ಅದಕ್ಕಂತೇಳಿ ಇದೇ ರೀತಿ ಮಾಡೋದು ಜಾಸ್ತಿ ನಾನು. ಸ್ವಲ್ಪ ಗ್ರೇವಿ ಥರ ಈ ರೀತಿ ಹೀರೆಕಾಯಿ ಕಟ್ ಮಾಡಿಬಿಟ್ಟು ಹಾಕಿಬಿಟ್ರೆ ಮಸ್ತ್ ಆಗುತ್ತೆ. ಈಗ ಹೀರೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಫಸ್ಟಿಗೆ ಬೆಳ್ಳುಳ್ಳಿ ಬೇಕು ರೀ ಅದಕ್ಕಂತೇಳಿ ಬೆಳ್ಳುಳ್ಳಿ ಸುಲ್ಕೊತೀನಿ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ರೀ. ಟೊಮೆಟೊ ಆಗಲಿ ಉಳ್ಳಾಗಡ್ಡಿ ಆಗಲಿ, ಬರೀ ಬೆಳ್ಳುಳ್ಳಿ ಮತ್ತು ಖಾರ ಪುಡಿ ಅದಷ್ಟು ಹಾಕಿಬಿಟ್ರೆ ರೆಡಿ ಆಗುತ್ತೆ. ಈಗ ಬೆಳ್ಳುಳ್ಳಿ ಸುಲ್ಕೊಂಡ್ಬಿಟ್ಟು ಕುಟ್ಟಿ ಇಟ್ಟಿದ್ದೀನಿ ರೀ. ಒಗ್ಗರಣೆಗೆ ಒಂದು ಬಾಣಲಿ ಕಾಸಕ್ಕೆ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಸೊಪ್ಪು ಹಾಕ್ಬೇಕು ರೀ. ಆ ಕಡೆ ಚಟ್ನಿ ಮಾಡ್ಬೇಕಂತ ಹಸಿ ಟೊಮೆಟೊ ಚಟ್ನಿ ರೀ, ಅಲ್ಲಿ ಮೆಣಸಿನ್ಕಾಯಿ ಹುರಿಯಾಕತ್ತಿದ್ದೀನಿ. ಈಗ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಹಾಕಬೇಕು ರೀ ಹೀರೆಕಾಯಿ ಪಲ್ಯಕ್ಕೆ. ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹುರ್ಕೊಂಡು ಕಟ್ ಮಾಡಿಟ್ಟಿದ್ದ ಹೀರೆಕಾಯಿನ ಹಾಕಿಬಿಡ್ಬೇಕು ರೀ. ಫಸ್ಟಿಗೆ ಎಣ್ಣೆಯಾಗ 1 ನಿಮಿಷ ಹುರ್ಕೋಬೇಕಾಗುತ್ತೆ. ಹೀರೆಕಾಯಿ ಏನೈತಲ್ರಿ 1 ನಿಮಿಷ ಚಲೋತ್ನಾಗೆ ಹುರ್ಕೋಬೇಕು. ಈ ಕಡೆ ಹೀರೆಕಾಯಿ ಹುರಿಯೋ ಮಟ್ಟ ನಾನು ಟೊಮೆಟೊ ಅಷ್ಟೇ ಕಟ್ ಮಾಡಿ ಹಾಕ್ತೀನಿ ರೀ. ಹಸಿ ಟೊಮೆಟೊ ಚಟ್ನಿ ಮಾಡ್ಬೇಕಂತೇಳಿ ಆಲ್ರೆಡಿ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ರೀ, ಟೊಮೆಟೊ ಕಾಯಿ ಚಟ್ನಿ. ಈಗ ಹೀರೆಕಾಯಿ ಹುರ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಮಸಾಲೆ ಖಾರನ ಹಾಕಿ, ಕೆಂಪು ಖಾರ ಪುಡಿನೂ ಹಾಕಿದ್ರೆ ನಡೀತೈತೆ ರೀ. ಬಟ್ ನಮ್ಗೆ ಮಸಾಲೆ ಖಾರನ ತಿಂದು ರೂಢಿ ಇರ್ತೈತಿಲ್ಲ, ಹಿಂಗಾಗಿಬಿಟ್ಟು ಅದನ್ನ ಹಾಕ್ತೀವಿ ಜಾಸ್ತಿ ನಾನು. ಈಗ ಖಾರ ಪುಡಿನೂ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ 1 ಗ್ಲಾಸ್ ಅಷ್ಟೇ ನೀರು ಹಾಕಬೇಕು ರೀ. ಸ್ವಲ್ಪ ಗ್ರೇವಿ ಥರ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಈಗ ನಾನು 1 ಗ್ಲಾಸ್ ಅಷ್ಟೇ ನೀರು ಹಾಕಿ ಕುದಿಸ್ಕೊತೀನಿ ರೀ. ಒಂದು 2-3 ನಿಮಿಷ ಕುದಿಸ್ಕೋಬೇಕು. ಅಂದರೆ ಹೀರೆಕಾಯಿ ಸ್ವಲ್ಪ ಮೆತ್ತಗಾಗೋ ಮಟ್ಟ ಕುದಿಸ್ಕೋಬೇಕಾಗುತ್ತೆ ರೀ. ಸ್ವಲ್ಪ ಹೀರೆಕಾಯಿ ಕುದಿಯೋ ಮುಂದಾಗ ಸ್ವಲ್ಪ ಟೈಮ್ ಹಿಡಿತೈತಿ, ಅದಕ್ಕಂತ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಈಗ ಟೊಮೆಟೊನೂ ಹುರಿದವ್ರೆ ಎತ್ತಿ ಇಟ್ಟಿದ್ದೀನಿ. ಇನ್ನು ರೊಟ್ಟಿಗೆ ಜಿಗಿಟ್ ಹಾಕ್ಕೊತೀನಿ ರೀ. ರೊಟ್ಟಿ ಮಾಡ್ತೀನಿ ಇವತ್ತು, ಹೀರೆಕಾಯಿ ಪಲ್ಯ, ಟೊಮೆಟೊ ಕಾಯಿ ಚಟ್ನಿ ಮತ್ತು ಬಿಸಿ ಬಿಸಿ ರೊಟ್ಟಿ ನೋಡಿರಿ. ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಹೀರೆಕಾಯಿ ಪಲ್ಯ ಮತ್ತು ರೊಟ್ಟಿ ರೀ. ಭಾಳ ಮಸ್ತ್ ಆಗುತ್ತೆ ರೀ ಇದೊಂದು ಊಟ. ಹೀರೆಕಾಯಿ ಪಲ್ಯ, ಟೊಮೆಟೊ ಚಟ್ನಿ ಮತ್ತು ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ ಉಣ್ಣಾಕ. ಈಗ ಹೀರೆಕಾಯಿ ಕುದಿಯೋಕೆ ಸ್ಟಾರ್ಟ್ ಆಗ್ಯಾವ ನೋಡಿರಿ. ಉಪ್ಪು ಹಾಕಿದ್ದಿಲ್ಲ, ನೆನಪಿದ್ದಿತ್ತಿಲ್ಲ, ಹಿಂಗಾಗಿಬಿಟ್ಟು ಫಸ್ಟ್ ಹಾಕ್ಬೋದಿತ್ತು, ಬಟ್ ನೆನಪಾಗಿತ್ತಿಲ್ಲ ರೀ. ಈಗ ನೆನಪಾಯಿತು, ಅದಕ್ಕಷ್ಟು ಹೀರೆಕಾಯಿಗೆ ಉಪ್ಪು ಹಾಕಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಕುದಿಬೇಕು ರೀ ಅದು. ಈ ಕಡೆ ರೊಟ್ಟಿಗೂ ಜಿಗಿಟ್ ಹಾಕಿ ಸ್ವಲ್ಪ ಇಡ್ತೀನಿ ರೀ. ಸ್ವಲ್ಪ ತಣ್ಣಗಾಗಬೇಕಲ್ಲ, ತಣ್ಣಗಾದ್ಮೇಲೆ ಹಿಟ್ಟು ಕಲ್ಸ್ಕೊಳಕ್ಕೆ ಬರ್ತೈತಿ. ಬಿಸಿ ಇದ್ದಾಗ ಕೈ ಸುಡ್ತೈತಲ್ರಿ, ಸ್ವಲ್ಪ ಜಿಗಿಟ್ ಹಾಕಿ ಇಡ್ತೀನಿ. ಅಷ್ಟೊಂದು ಕೈ ಈ ಕಡೆ ನಾನು ಹೀರೆಕಾಯಿ ಪಲ್ಯನೂ ಮಾಡ್ಕೊಂಡ್ಬಿಟ್ಟು ಆಮೇಲೆ ರೊಟ್ಟಿ ಸ್ಟಾರ್ಟ್ ಮಾಡ್ತೀನಿ ರೀ. ಈಗ ಹೀರೆಕಾಯಿನೂ ಕುದ್ದಾವ ನೋಡಿರಿ. ಇನ್ನು ಇದಕ್ಕೆ ನಾನು ಸ್ವಲ್ಪ ಶೇಂಗಾ ಪುಡಿ ಹಾಕ್ತೀನಿ. ನಿಮ್ಗೆ ಶೇಂಗಾ ಪುಡಿ ಹಾಕೋಕೆ ಇಷ್ಟ ಆಗಿತ್ತಿಲ್ಲ ಅಂದ್ರೆ ನೀವು ಸ್ವಲ್ಪ ಕಾಯಿನ ರುಬ್ಬಿಟ್ಟು ಹಾಕ್ಬೋದು, ಇಲ್ಲಾಂದ್ರೆ ಹಂಗನ ತುರಿದ್ಬಿಟ್ಟು ಸಣ್ಣಗೆ ತುರಿದ್ಬಿಟ್ಟು ಹಾಕೋಬೋದು ರೀ, ಅದನ್ನು ಚಲೋ ಆಗ್ತೈತಿ. ಈಗ ಹೀರೆಕಾಯಿ ಪಲ್ಯ ರೆಡಿ ಆಗೈತಿ ನೋಡಿರಿ. ಆಲ್ರೆಡಿ ಎಣ್ಣೆ ಬಿಡಾಕೆ ರೆಡಿ ಆಗೈತಿ, ಎಣ್ಣೆ ಬಿಡಾಕತ್ತೈತಿ. ಈ ಥರ ಕುದೀತಂದ್ರೆ ಅದು ಪಲ್ಯ ಟೇಸ್ಟ್ ಆಗುತ್ತೆ ರೀ. ಮತ್ತು ಇನ್ನೂ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ರೀ. ಭಾಳ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ತಣ್ಣಗಾದ್ಮೇಲೆ ಪೂರ್ತಿ ಪಲ್ಯ ಥರ ಆಗಿಬಿಡ್ತೈತೆ, ಅದು ಸ್ವಲ್ಪ ಗ್ರೇವಿ ಥರ ಇರೋಂಗಿಲ್ಲ. ಅದಕ್ಕಂತ ಸ್ವಲ್ಪ ಇಷ್ಟೇ ಬಿಡ್ತೀನಿ ನಾನು. ಇನ್ನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ರೀ, ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇನ್ನು ರೊಟ್ಟಿ ಮಾಡೋದ್ರಿ. ಚಟ್ನಿನೂ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಹೀರೆಕಾಯಿ ಪಲ್ಯ ಕುದಿಯೋ ಮಟ್ಟ ಚಟ್ನಿನೂ ರೆಡಿ ಮಾಡಿದೆ. ಇನ್ನು ರೊಟ್ಟಿ ಮಾಡ್ಕೊತೀನಿ ನೋಡಿರಿ. ಫಸ್ಟಿಗೆ ರೊಟ್ಟಿ ಮಾಡ್ಕೊಳಕ್ಕೆ ಏನು ಗೊತ್ತೆ ಅಂದ್ರೆ ಹಿಟ್ಟು ಕಲಿಸೋದೆ ದೊಡ್ಡ ಕೆಲಸ ನನಗೆ. ಯಾಕಂದರೆ ಇದು ಹಿಟ್ಟು ಕಲಿಸಿದ ತಕ್ಷಣ ರೊಟ್ಟಿ ಮಾಡಿಬಿಡ್ಬೇಕು ರೀ, ಭಾಳ ತನಕ ಇಡಪ್ಲೇ ಇರಲ್ಲ. ಚಪಾತಿ ಹಿಟ್ಟು ಹೆಂಗೆ ನಾವು ಕಲಿಸ್ಬಿಟ್ಟು ಅಕಸ್ಮಾತ್ ಒಲ್ಲ ಅನಿಸ್ತಂದ್ರೆ ಮಧ್ಯಾಹ್ನ ಮಾಡ್ಕೋಬೋದು ಅಂತ ಫ್ರಿಜ್ನಾಗೆ ಎತ್ತಿ ಇಟ್ಕೋಬೋದಲ್ರಿ. ರೊಟ್ಟಿ ಹಂಗಲ್ರಿ, ನಾವು ಎಷ್ಟು ಹಿಟ್ಟು ಕಲಿಸಿರ್ತೀವಲ್ಲ ಎಲ್ಲ ಮಾಡಲೇಬೇಕು. ಅದು ಒಂದು 10-15 ನಿಮಿಷನೂ ಬಿಡಪ್ಲೇ ಇರಲ್ಲ ರೀ. ಕಲಿಸ್ಬಿಟ್ಟು ಹಂಗೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಅದಕ್ಕಂತೇಳಿ ಸ್ವಲ್ಪ ಬ್ಯಾಸ್ರ ಅನಿಸುತ್ತೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ ರೀ. ನನಗೆ ರೊಟ್ಟಿ ತಿನ್ನೋಕೆ ಇಷ್ಟ, ಬಟ್ ನಮ್ಮ ತನಗಾಗಲಿ ನಮ್ಮ ಮನೆಯವ್ರಿಗೆ ರೊಟ್ಟಿ ತಿನ್ನೋಕೆ ಇಷ್ಟನೇ ಪಡೋಂಗಿಲ್ಲ ರೀ. ಮತ್ತು ಬಿಸಿ ಬಿಸಿ ಇದ್ರೆ ಒಂದು ಸ್ವಲ್ಪ ರೀ ತಿಂತಾರೋ, ಇಲ್ಲಾಂದ್ರೆ ಕಟಕ್ ರೊಟ್ಟಿ ಬೇಕು ರೀ. ಸಜ್ಜಿ ರೊಟ್ಟಿ, ಕಟಕ್ ರೊಟ್ಟಿ ಬೇಡ್ತಾರೆ. ಅದನ್ನ ಮಾಡಿಡ್ಬೇಕಂದ್ರೆ ಗ್ಯಾಸ್ ಮೇಲೆ ಕಷ್ಟ ಅಂದ್ರೆ ಸಂಕ್ರಾಂತಿ ಮಾಡಿದ್ದೆ ಅಲ್ರಿ, ಎಷ್ಟು 70-80 ರೊಟ್ಟಿ ಮಾಡಿದ್ದೆ. ಇದೇ ರೀತಿ ಸಜ್ಜಿ ರೊಟ್ಟಿ ಮಾಡಿದ ಅಂತ ಹೇಳ್ತಾರೆ, ಬಟ್ ಸಜ್ಜಿ ರೊಟ್ಟಿ ಮಾಡಿ ಇಡೋಕೆ ಆಗಂಗಿಲ್ಲ ರೀ. ಯಾಕಂದ್ರೆ ಗ್ಯಾಸ್ನೂ ಭಾಳ ವೇಸ್ಟ್ ಆಗುತ್ತೆ, ಜಲ್ದಿ ಬೆನೆಯಂಗಿಲ್ಲ. ಅದಕ್ಕಂತ ಜಾಸ್ತಿ ಸಜ್ಜಿ ರೊಟ್ಟಿ ಮಾಡಿಡಕ್ಕೆ ಹೋಗಲ್ಲ ರೀ. ಏನು ಹಬ್ಬ ಹುಣ್ಣಿಮೆ ಹಿಂಗಿದ್ದಾಗ ಮಾಡಿಡೋದು, ಸಂಕ್ರಾಂತಿಗೆ ಮತ್ತು ಎಳ್ಳ ಮಸಿಗೆ ಅಷ್ಟೇ ಮಾಡೋದ್ರಿ. ಈಗ ರೊಟ್ಟಿ ಎಲ್ಲ ಕಲಿಸ್ಬಿಟ್ಟು ಮಾಡಾಕತ್ತೀನಿ ನೋಡಿರಿ. ಬಿಸಿ ಬಿಸಿ ರೊಟ್ಟಿ ಮತ್ತು ಈ ರೀತಿ ಪಲ್ಯ ಚಟ್ನಿ ಇದ್ರಂತ ನಂಗಂತೂ ಭಾಳ ಇಷ್ಟ ಆಗ್ತೈತಿ. ಮಕ್ಳಿಗೆ ಇಷ್ಟ ಆಗಂಗಿಲ್ಲ ರೀ.
ಬಟ್ ನನಗಂತೂ ಇಷ್ಟ ಆಗ್ತೈತಿ. ಇನ್ನು ಮಸ್ತಾಗಿ ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಉಣ್ಣೋದ್ರೆ ಅಜ್ಜಾಗೂ ಡಬ್ಬಿ ಕಟ್ಟಬೇಕು, ಅದಕ್ಕಂತ ಸ್ವಲ್ಪ ಜಾಸ್ತಿನೇ ಕಲಿಸಿದ್ದೀನಿ. ನನ್ನ ಮಕ್ಕಳಿಗಾದ್ರೆ ಸ್ವಲ್ಪ ಮಾಡ್ತೀನಿ ರೊಟ್ಟಿ, ಯಾಕಂದರೆ ಜಾಸ್ತಿ ಇಷ್ಟಪಡೋಂಗಿಲ್ಲ ಅವರು. ತನಗಾದ್ರೆ ಇನ್ನೂ ರೊಟ್ಟಿ ಇಷ್ಟ ಆಗಂಗಿಲ್ಲ, ಆಕೆ ಇನ್ನೂ ಏನಂತಾಳೇನೋ, ಆಕೆ ಹೇಳೋಕ್ಕಿಂತ ಮುಂಚೆನೇ ನಾನು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಜಲ್ದಿ ಆಗಿಬಿಟ್ರೆ ನಂದು ಕೆಲಸ ನಿವಾಂತ ಆಗುತ್ತಲ್ರಿ, ಅದಕ್ಕಂತೇಳಿ ಜಲ್ದಿ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಪಲ್ಯ ಮಾಡಿಬಿಟ್ಟು ಈಗ ಎಲ್ಲ ಅಡುಗೆ ಮಾಡಿಬಿಟ್ಟು ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಟೈಮಿಗೆ 9 ಗಂಟೆ ಹಾಕಿ ಬಂದೈತಿ. ಎಲ್ಲ ಅಡುಗೆ ಮಾಡಿ ಕುಂತಿದ್ದೆ ರೀ, ಸ್ವಲ್ಪ ಇನ್ನು ಊಟ ಮಾಡೋಣ ಅಂತೇಳಿ ಮಾಡಾಕತ್ತಿದ್ದೀನಿ. ಹೀರಿಕೆ ಪಲ್ಯ ಮತ್ತು ಹಸಿ ಟೊಮೆಟೊ, ಕಾಯಿ ಚಟ್ನಿ ಮತ್ತು ತರಕಾರಿ, ಅನ್ನ ಹಾಕಿ ಒಗ್ಗರಣೆ ಹಾಕಿದ್ದೆ ರೀ ತನ್ನೊಂದ್ಸಲಿಂದ. ಅದನ್ನೂ ಒಂದು ಬಟ್ಲ ತೊಗೊಂಡಿದ್ದೀನಿ. ಬಿಸಿ ಬಿಸಿ ರೊಟ್ಟಿ ಈ ರೀತಿ ಊಟ ಇದ್ಬಿಟ್ರೆ ಮಸ್ತ್ ಆಗುತ್ತೆ ನೋಡಿರಿ. ಸಂಜೆ ಮುಂದಾಗ ರೀ ನನ್ನ ಮಕ್ಕಳಿಗೆ ಫ್ರೂಟ್ ಸಲಾಡ್ ಬೇಕಂದಿದ್ರಲ್ಲ, ಮೊನ್ನೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅದನ್ನ ಮನು ಫ್ರೂಟ್ ಅದೇನು ಅಂತಾರಪ್ಪ, ಕಸ್ಟರ್ಡ್ ಪೌಡ್ರ್ ತಂದು ಕೊಟ್ಟಾನು. ಅದನ್ನ ಈ ಕಡೆ 1 ಲೀಟ್ರ್ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ರೀ. ಕಸ್ಟರ್ಡ್ ಪೌಡ್ರನ್ನ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡ್ಬಿಟ್ಟು ಕಲಿಸ್ಬಿಟ್ಟು ಹಾಕಬೇಕಾಗುತ್ತೆ. ಒಂದು ಸಲ ಮಾಡಿಕೊಡ್ತೀನಿ ಅಂತ ಹೇಳಿದ್ಮೇಲೆ ಅದು ಮಾಡಿಕೊಡ್ಲೇಬೇಕು ರೀ. ಅವ್ರು ಭಾಳ ಕಾಯಂಗಿಲ್ಲ, ದಿನ ಕೇಳ್ತಾ ಇರ್ತಾರೆ. ಅದಕ್ಕೆ ಮಾಡಿಕೊಟ್ಬಿಟ್ರಾಯ್ತು. ಮತ್ತು ನಾಳೆ ಶಿವರಾತ್ರಿ ಐತಿ, ಸುಮ್ಮನೆ ತಿನ್ನಬಾರ್ದು ಶಿವರಾತ್ರಿಗೆ. ಅದು ಇದ್ರೊಳಗೆ ಕಾರ್ನ್ಫ್ಲವರ್ ಹಾಕಿರ್ತಾರಲ್ರಿ, ಅದಕ್ಕಂತೇಳಿ ಶಿವರಾತ್ರಿ ದಿವಸ ತಿನ್ನೋದು ಬೇಡ, ಇವತ್ತನ ಮಾಡಿಕೊಟ್ರಾಯ್ತು ಅಂತೇಳಿ ಅದಕ್ಕೆ ಸ್ವಲ್ಪ ಮಾಡಾಕತ್ತಿದ್ದೀನಿ ರೀ. ನಮ್ಮ ಮನೆಯೊಳಗೆ ಇಷ್ಟು ಮಾಡಿಬಿಟ್ರೆ ಸಾಕಾಗೋದಿಲ್ಲ, ಹೀಗಾಗಿ ಸ್ವಲ್ಪ ಮಾಡ್ತೀನಿ. ಮತ್ತು ಶಿವರಾತ್ರಿ ಆದಮೇಲೆ ಮತ್ತೆ ಮಾಡ್ಕೊತೀನಿ ರೀ. ಈಗ ಅಲ್ಲಿ ಹಾಲು ಕಾಯೋ ಮಟ್ಟ ನಾನು ಈ ಕಡೆ ಕಸ್ಟರ್ಡ್ ಪೌಡ್ರನ್ನ ಎಷ್ಟು ಬೇಕಲ್ಲ ಅಷ್ಟು, ಅಂದರೆ ಒಂದು ಲೀಟ್ರ್ ಹಾಲಿಗೆ 3 ಚಮಚ ತೊಗೋಬೇಕು ರೀ. ಆ್ಯಕ್ಚುಲಿ ನಾನು 4 ಚಮಚ ತೊಗೊಂಡಿದ್ದೆ, ಅದು ಗಟ್ಟಿ ಆಗಿಬಿಟ್ಟಿತ್ತು. 3 ಚಮಚದಷ್ಟು ತೊಗೊಂಡ್ರೆ ಸಾಕಾಗುತ್ತೆ ರೀ. 1 ಲೀಟ್ರ್ ಹಾಲಿಗೆ 3 ಚಮಚ ಕಸ್ಟರ್ಡ್ ಪೌಡ್ರ್ ತೊಗೋಬೇಕು. ಇದಕ್ಕೆ ಸ್ವಲ್ಪ ನಾನು ತಣ್ಣನ ಹಾಲು ಹಾಕಿ ಕಲಿಸ್ಕೋಬೇಕಾಗುತ್ತೆ ರೀ. ಬಿಸಿದ ಹಾಲಾಗಲಿ ನೀರಾಗಲಿ ಹಾಕಿ ಕಲ್ಸಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ತಣ್ಣನ ಹಾಲು ಹಾಕಿ ಕಲಿಸ್ಕೋಬೇಕ್ರಿ, ಗಂಟಿಲ್ಲಾರ್ದಂಗೆ ಚಲೋ ಹೊತ್ನಾಗೆ ಕಲಿಸ್ಕೋಬೇಕಾಗುತ್ತೆ. ಮಧ್ಯಾಹ್ನ ಅಡುಗೆ ಮಾಡಿದ್ದೆ ರೀ, ಅನ್ನ ಮತ್ತು ಸಾಂಬಾರು. ಅದನ್ನ ತೋರ್ಸಕ್ಕೆ ಹೋಗಲಿಲ್ಲ, ದಿನ ಏನು ಬರೀ ತಿನ್ನೋದು ತೋರಿಸ್ತೀರಂತೇಳಿ ಅಂತಾರಂತೇಳಿ ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಿಲ್ಲ ರೀ. ಈಗ ಚಲೋತ್ನಾಗ ಕಲಿಸ್ಕೋಬೇಕ್ರಿ. ಅದನ್ನೇ ಮಾಡಾಕತ್ತಿದ್ದೆಲ್ಲ ನಿಮಗೂ ಯೂಸ್ ಆಗ್ಬೋದು ಅಂತೇಳಿ ನಾನು ತೋರ್ಸಾಕತ್ತಿದ್ರಿ. ಮಕ್ಕಳಿಗೆ ಬ್ಯಾಸ್ಗೆ ಹೆಂಗೆ ಓದ್ತೇನ್ರಿ, ಕಂಪಲ್ಸರಿ ಮಧ್ಯಾಹ್ನ ಏನಾದ್ರು ತಿನ್ಬೇಕು ಅನ್ಸುತ್ತೆ. ಹೊರಗಡೆದು ಐಸ್ ಕ್ರೀಮ್ ಅದು ತಂದು ಕೊಡೋಕ್ಕಿಂತ ಈ ರೀತಿ ಮನೆಯೊಳಗೆ ಮಾಡಿಟ್ಬಿಟ್ರೆ ಅವರಿಗೆ ಖುಷಿ ಆಗುತ್ತೆ, ಮತ್ತು ನಮ್ಮದು ಖರ್ಚು ಕಮ್ಮಿ ಆಗುತ್ತಲ್ರಿ, ಮತ್ತು ಹಣ್ಣು ತಿಂದಂಗೆ ಆಗುತ್ತೆ. ಅದಕ್ಕಂತೇಳಿ ಮಾಡಿಡಾಕತ್ತಿದ್ರಿ. ಇನ್ನು ಬ್ಯಾಸ್ಗೆ ಬಂತಲ್ಲ, ನಮ್ಮ ಮನೆಯೊಳಗೆ ದಿನ ಅಂದರೆ ವಾರದ ಒಂದು ಸಲ ಅಥವಾ 15 ದಿವ್ಸಕ್ಕೆ ಒಂದು ಸಲ ಮಾಡಲೇಬೇಕ್ರಿ. ಇದು ನನ್ನ ಮಕ್ಳಿಗೆ ಭಾಳ ಇಷ್ಟ ಆಗ್ತೈತಿ. ಬ್ಯಾಸ್ಗ್ಯಾಗಂತೂ ಕಂಪಲ್ಸರಿ ಮಾಡ್ತೀನಿ ರೀ ನಾನು. ಈಗ ಚಲೋ ಹೊತ್ನಾಗೆ ಅದನ್ನ ಕಲಸಿಟ್ಟಿದ್ದೀವಲ್ಲ ರೀ ಕಸ್ಟರ್ಡ್ ಪೌಡ್ರ್, ಅದನ್ನ ಹಾಕಿಬಿಟ್ಟು ಕುದಿಸ್ಕೋಬೇಕು. 1-2-3 ನಿಮಿಷ ಕುದಿಸ್ಕೋಬೇಕು ರೀ. ನಾನು ಕಸ್ಟರ್ಡ್ ಪೌಡ್ರು ಇಲ್ಲಾರನೇನು ಮಾಡಿ ತೋರಿಸ್ತೀನಿ ರೀ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದು ಯಾವ ರೀತಿ ಮಾಡ್ತೀನಿ ಅಂತೇಳಿ. ಈಗ ಅರ್ಜೆಂಟ್ ಒಳಗೆ ನಾನು ನನ್ನ ಮಗನಿಗೆ ಬೇಕಾಗಿತ್ತಲ್ಲ ರೀ, ಅದೇ ಕಸ್ಟರ್ಡ್ ಪೌಡ್ರ್ ತೊಗೊಂಡು ಬಾ ಅಂತೇಳಿ ಇಲ್ಲೇ ಹೇಳಿದ್ದೆ, ತಂದು ಕೊಟ್ಟಿದ್ದೆ, ಅದನ್ನೇ ಮಾಡಾಕತ್ತಿದ್ದೀನಿ. ಈಗ ಅದಕ್ಕೆ ಕಲ್ಸಕ್ರಿ ಕುಟ್ಬಿಟ್ಟು ಹಾಕೋಣ ಅಂತೇಳಿ ಹಾಕಕತ್ತಿದ್ದು ನೋಡಿರಿ. ಕಲ್ಸಕ್ರೆ ಹಾಕಿಬಿಟ್ರೆ ಇನ್ನಷ್ಟು ತಂಪಾಗುತ್ತೆ ಮತ್ತು ಹೆಲ್ದಿನೂ ಅಂತೇಳಿ ಸಕ್ಕರೆ ಹಾಕೋಕ್ಕಿಂತ ಈ ರೀತಿ ಕಲ್ಸಕ್ರೆ ಹಾಕ್ಬೇಕಂತೇಳಿ ಕುಟ್ಟಿ ಹಾಕಕತ್ತೀನಿ ನೋಡಿರಿ. ಇದ್ರೊಳಗೆ ದಾರ ಇರ್ತಾವೆ, ಅದಕ್ಕಂತೇಳಿ ಕುಟ್ಟಾಕತ್ತಿದ್ದು. ಮತ್ತು ಕುಟ್ಟಿ ಹಾಕಿಬಿಟ್ರೆ ಜಲ್ದಿ ಕರಗ್ತೈತ್ರಿ ಅದು. ಇಲ್ಲಾಂದ್ರೆ ಹಂಗೆ ಹಾಕಿಬಿಟ್ರೆ ಭಾಳ ತನಕ ಕುದಿಸ್ಬೇಕಾಗುತ್ತೆ. ಅದಕ್ಕಂತೇಳಿ ಈ ರೀತಿ ಸ್ವಲ್ಪ ದಪ್ಪಾಗಿ ಕುಟ್ಕೊತೀನಿ ರೀ. ಕುಟ್ಬಿಟ್ಟು ಹಾಕ್ತೀನಿ. ಮಿಕ್ಸರ್ಗೆ ಹಾಕಿಬಿಟ್ರೆ ಇದು ಸಣ್ಣ ಆಗಂಗಿಲ್ಲ ರೀ, ಕುಟ್ಬಿಟ್ಟೆ ಹಾಕ್ಬೇಕು ಮಿಕ್ಸರ್ಗೆ ಹಾಕೋದಾದ್ರೂ. ಅದಕ್ಕಂತೇಳಿ ಈ ರೀತಿ ಒಂದು ಕಲ್ಲು ತೊಗೊಂಡು ಎಲ್ಲ ಈ ರೀತಿ ಕುಟ್ಕೊಂಡ್ಬಿಡ್ತೀನಿ ರೀ. ಈಗ ಎಲ್ಲ ಕುಟ್ಟಿ ಇಟ್ಕೊಂಡಿದ್ದು ನೋಡಿರಿ, ಇದಕ್ಕೆ ಹಾಕಿಬಿಡ್ತೀನಿ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ತೀನಿ, ಕಲ್ಸಕ್ರೆ ಹಾಕ್ತೀನಿ. ಕಲ್ಸಕ್ರೆ ಹಾಕಿಬಿಟ್ಟು 1 ನಿಮಿಷ ಅಥವಾ 2 ನಿಮಿಷ ಕುದಿಸ್ಬೇಕು ರೀ. ಅಂದರೆ ಅದು ಸಕ್ಕರೆ ಕರಗೋ ಮಟ್ಟ ಕುದಿಸ್ಬೇಕು. ನಾರ್ಮಲ್ ಸಕ್ಕರೆ ಹಾಕಿಬಿಟ್ರೆ ಅದು ಜಾಸ್ತಿ ಕುದಿಸೋದು ಹತ್ತಂಗಿಲ್ಲ ರೀ. ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಬೆಲ್ಲ ಹಾಕಿ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಬೆಲ್ಲ ಹಾಕಿನೇ ಮಾಡ್ತೀನಿ ರೀ. ಅದು ಟೇಸ್ಟ್ ಹೆಂಗೆ ಬರ್ತೈತೆ ಅಂಥೇಳಿ ನೋಡೋಣ. ಯಾಕಂದರೆ ಸಕ್ಕರೆಗಿಂತ ಬೆಲ್ಲನೇ ಚಲೋ ಅಲ್ರಿ. ಅದಕ್ಕೆ ನೆಕ್ಸ್ಟ್ ಟೈಮ್ ಬೆಲ್ಲ ಹಾಕಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ರೀ, ಟ್ರೈ ಮಾಡೋಣ. ಟ್ರೈ ಮಾಡೋದ್ರಾಗ ಏನಾಗಲ್ಲ. ಟೇಸ್ಟ್ ಹತ್ತಿದ್ರೆ ಕಂಟಿನ್ಯೂ ಮಾಡೋಕೆ ಬರ್ತೈತಿ. ಈಗ ಇದು ತಣ್ಣಗೆ ಮಾಡ್ಬೇಕ್ರಿ. ಸ್ವಲ್ಪ ನೀರೊಳಗೆ ಇಟ್ಬಿಟ್ಟು ತಣ್ಣಗೆ ಮಾಡ್ಕೊತೀನಿ ನಾನು. ಯಾಕಂದರೆ ನನ್ನ ಮಕ್ಕಳಿಗೆ ಅರ್ಜೆಂಟ್ ಬೇಕಾಗೈತಿ. ಆಲ್ರೆಡಿ ಈಗ ಸಂಜೆ ಮುಂದಾಗ ಆಗೈತೆ ರೀ. ಇದನ್ನ ತಣ್ಣಗಾಗೋ ಮಟ್ಟ ನಾನಂತೂ ಕೆಲಸ ಐತಿ. ಅರ್ಬಿ ತೊಗೊದು ಹಾಕಬೇಕು. ಇದನ್ನ ತಣ್ಣಗೆ ಮಾಡೋಕೆ ಇಟ್ಬಿಟ್ಟು ಅರ್ಬಿ ತೊಗೊದು ಹಾಕಿ ಬರ್ತೀನಿ. ಈಗ ಅರ್ಬಿ ತೊಗೊದೆಲ್ಲ ಹಾಕಿ ಬಂದಿದ್ದೀನಿ ನೋಡಿರಿ. ಮುಖ ತಗೊಂಡು ಇನ್ನು ಹಣ್ಣೆಲ್ಲ ಕಟ್ ಮಾಡಿ ಹಾಕಬೇಕ್ರಿ. ಅದಕ್ಕೆ
ಅದನ್ನ ತಣ್ಣಗೆ ಮಾಡೋಕೆ ಇಟ್ಟಿದ್ದೆ ಅಲ್ರಿ, ಒಂದೆರಡು ಸಲ ನೀರು ಚೇಂಜ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಅದು ತಣ್ಣಗಾಗೈತೆ ಆಲ್ಮೋಸ್ಟ್ ಒಂದು 15-20 ನಿಮಿಷ ಒಳಗಡೆ ತಣ್ಣಗಾಗ್ಬಿಡ್ತೈತೆ ರೀ. ಈ ರೀತಿ ಮಾಡಿಬಿಟ್ರೆ ಹಾಗೆ ಇಟ್ಬಿಟ್ರೆ ಏನಾಗುತ್ತಲ್ಲ ಜಲ್ದಿ ತಣ್ಣಗಾಗಂಗಿಲ್ಲ ಅದು. ಮತ್ತು ಅವಾಗವಾಗ ಮಿಕ್ಸ್ ಮಾಡ್ತಾ ಇರ್ಬೇಕು ರೀ, ಇಲ್ಲಾಂದ್ರೆ ಅದು ಕೆನಿ ಬಂದಂಗೆ ಆಗಿಬಿಟ್ಟು ಅದೊಂಥರ ಬೇರೆನೇ ಆಗುತ್ತೆ. ಒಂದು 4-5 ನಿಮಿಷಕ್ಕೊಮ್ಮೆ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಕೆನಿ ಬರೋಕೆ ಬಿಡಬಾರ್ದು ರೀ. ಅದು ಕುದಿಸಿಟ್ಟಿರ್ತೀವಲ್ಲ ಕಸ್ಟರ್ಡ್ ಪೌಡ್ರ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಎಲ್ಲ ರೀತಿ ಹಣ್ಣು ಕಟ್ ಮಾಡ್ಕೊಂಡ್ರೆ ನಮ್ಮ ಮನೆಯೊಳಗೆ ಯಾವ ಹಣ್ಣು ಇರ್ತಾವಲ್ಲ ಅಷ್ಟೇ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ರೀ. ಮೇನ್ ಬೇಕಾಗಿದ್ದು ಬಾಳೆಹಣ್ಣು ಮತ್ತು ದಾಳಿಂಬ್ರಿ, ಒಂದು ಆ್ಯಪಲ್ ಇದ್ಬಿಟ್ರೆ ಸಾಕಾಗುತ್ತೆ ರೀ. 1 ಲೀಟ್ರ್ ಹಾಲೊಳಗೆ ಅಷ್ಟು ಮಾಡಿ ಹಾಕಿಬಿಟ್ರೆ ಬಾಳೆಹಣ್ಣು ಮತ್ತು ಸ್ವಲ್ಪ ಆ್ಯಪಲ್, ಬರೀ ಬಾಳೆಹಣ್ಣು ಮಾಡ್ಕೋಬೋದು ರೀ. ಆದರೆ ಸ್ವಲ್ಪ ಟೇಸ್ಟ್ ಮತ್ತು ಕಲರ್ ಇದ್ಬಿಟ್ರೆ ಚಲೋ ಅನಿಸುತ್ತಲ್ಲ, ಅದಕ್ಕಂತ ದಾಳಿಂಬ್ರಿ ಹಾಕೋದು. ಎಲ್ಲ ಸುಳ್ಳು ಇಟ್ಟಿದ್ದೀನಿ ರೀ ದಾಳಿಂಬ್ರಿ ತಂದಿವ್ಸನೇ ಬುಧವಾರ ದಿವಸ. ಈಗ ನಾನು ಬಾಳೆಹಣ್ಣು ಕಟ್ ಮಾಡಾಕತ್ತಿದ್ದೀನಿ. ಮನು ಇದ್ರೆ ಆ್ಯಪಲ್ ಕಟ್ ಮಾಡಾಕತ್ತಾನು. ಸ್ವಲ್ಪ ಕರಿ ದ್ರಾಕ್ಷಿ ಇದ್ದು ರೀ, ಮೊನ್ನೆ ಇದ್ದು ಹಾಗೆ ಇಟ್ಟಿದ್ದೆ, ಅವು ತಿಂದಿತ್ತಿಲ್ಲ ರೀ. ಅದಕ್ಕಂತೇಳಿ ಅವನು ಕರಿ ದ್ರಾಕ್ಷಿ ಮತ್ತು ಬಾಳೆಹಣ್ಣು ಆ್ಯಪಲ್ ಚಿಕ್ಕೂ ಇದ್ದು ಅಲ್ರಿ, ಅದನ್ನ ಚಕ್ಕು ಸ್ವಲ್ಪ ತೊಗೊಂಡಿದ್ದೀನಿ. ಇದಕ್ಕೆ ಏನು ಹಾಕಬಾರ್ದಂದ್ರೆ ಕಿವಿ ಫ್ರೂಟ್ಸ್ ಮತ್ತು ಆರೆಂಜ್ ಹಾಕಬಾರ್ದು. ಉಳಿದೆಲ್ಲ ಹಣ್ಣು ಹಾಕಿದ್ರೆ ನಡಿತೈತ್ರಿ. ಕಲ್ಲಂಗಡಿನೂ ಹಾಕಬಾರ್ದು ನೀವು. ಮತ್ತು ಏನು ಹಾಕ್ತಾರೆ, ಪೈನಾಪಲ್ ಮತ್ತು ಸ್ಟ್ರಾಬೆರಿ ಹಾಕಿದ್ರು ನಡಿತೈತ್ರಿ. ಈಗ ಏನೇನು ಕಟ್ ಮಾಡಿ ಇಟ್ಟಿದ್ದೆಲ್ಲ ಅವನ್ನೆಲ್ಲ ಹಣ್ಣು ಹಾಕಾಕತ್ತೀನಿ ನೋಡಿರಿ. ಆ್ಯಪಲ್ ಹಾಕಿದ್ದೀನಿ ಮತ್ತು ಕರಿ ದ್ರಾಕ್ಷಿ ಮತ್ತು ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ನೂ ಹಾಕೋಬೋದು ರೀ. ನಮಗೆ ಯಾವುದೇ ಡ್ರೈ ಫ್ರೂಟ್ಸ್ ಇಷ್ಟ ಅಲ್ಲ ಅವನು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕೋಬೋದು. ದಾಳಿಂಬ್ರಿ ಮತ್ತು ಬಾಳೆಹಣ್ಣೆಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಫ್ರೂಟಿನೂ ಹಾಕೋಬೋದು. ಮತ್ತು ಜೆಲ್ಲಿ ಮಾಡಿ ಸಿಗ್ತೈತಲ್ಲ ರೀ, ಅದೇ ಪೌಡ್ರ್ ಸಿಗ್ತೈತಿ, ಅದನ್ನ ತಂದುಬಿಟ್ಟು ನೀವು ಬಿಸಿನೀರೊಳಗೆ ಹಾಕಿ ಅದನ್ನೂ ಮಾಡಿಬಿಟ್ಟು ಹಾಕೋಬೋದು. ನಾನು ಜಾಸ್ತಿ ಪ್ರಿಪರೇಷನ್ ಮಾಡೋಕ್ಕೆ ಹೋಗಿಲ್ಲ ರೀ. ಹಾಗೆ ಒಂದು 10-15 ನಿಮಿಷ ಒಳಗಡೆ ಮಾಡ್ಕೊಂಬಿಟ್ಟಿದ್ದೀನಿ. ಫಸ್ಟ್ ಕುದ್ಸಕ್ಕೆ ಒಂದು 5-6 ನಿಮಿಷ, ಮತ್ತು ಹಿಂದೆ ಹಣ್ಣು ಕಟ್ ಮಾಡಿ ಹಾಕಕ್ಕೆ ಒಂದು 5-6 ನಿಮಿಷ. ಇಷ್ಟರೊಳಗೆ ರೆಡಿ ಆಗಿಬಿಡ್ತೈತೆ ರೀ ಇದು ಸಿಂಪಲ್ಲಾಗಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಮತ್ತು ವಾಲ್ನಟ್ಸ್ ಅವೆಲ್ಲ ಸಿಗ್ತಾವ್ರಿ. ಬೇಕಂದ್ರೆ ನೀವು ಕಟ್ ಮಾಡಿ ಹಾಕೋಬೋದು. ಮತ್ತು ಸಬ್ಜಾ ಸೀಡ್ಸ್ನೂ ಹಾಕೋಬೋದು ರೀ. ಬಟ್ ನೆನಪಾಗಿಲ್ಲ ನನಗೆ. ಸಬ್ಜಾ ಸೀಡ್ಸ್ನ ನೆನೆಸ್ಬಿಟ್ಟು ಹಾಕ್ಬೋದಿತ್ತು. ಅದೊಂದು ಸ್ವಲ್ಪ ಗಟ್ಟಿ ಅನ್ಸಾಕತ್ತೈತ್ರಿ. ಇನ್ನೊಂದು ಸ್ವಲ್ಪ ಕಾಸಿದ್ದ ಹಾಲಿದ್ದು ಅವನು ಹಾಕ್ಕೊಂಡೆ. ಸ್ವಲ್ಪ ಭಾಳ ಗಟ್ಟಿನೂ ಇರಬಾರ್ದು, ಅದೇ ಹೇಳಿದ್ದೆ ಅಲ್ರಿ. 4 ಚಮಚದಷ್ಟು ಕಸ್ಟರ್ಡ್ ಪೌಡ್ರ್ ಹಾಕಿದ್ದೆ ನಾನು 1 ಲೀಟ್ರ್ ಹಾಲಿಗೆ. ಅದಕ್ಕೆ ಗಟ್ಟಿಯಾಗಿತ್ತದು. ಒಂದು 3 ಚಮಚದಷ್ಟು ಹಾಕಿದ್ರೆ ರಗಡ ಆಗುತ್ತಾ. ಹೀಗೆಲ್ಲ ಹಣ್ಣು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕಸ್ಟರ್ಡ್ ಏನಂತಾರು ಫ್ರೂಟ್ ಸಲಾಡ್ ರೆಡಿ ಆಗುತ್ತೆ ನೋಡಿರಿ. ಇದಕ್ಕೆ ಸ್ವಲ್ಪ ನಾನು ಮನೆಯೊಳಗೆ ಮಾಡಿಟ್ಟಿದ್ದೆ ಫ್ರೂಟಿ ಇದು ಕಲ್ಲಂಗಡಿ ಸಿಪ್ಪೆಯಿಂದ ಮಾಡಿಟ್ಟಿದ್ದೆ ಅಂತ ಹೇಳಿದ್ದೆ ಅಲ್ರಿ. ಅದನ್ನ ಸ್ವಲ್ಪ ಮಾಡಿದ್ದು ನಾನು. ಹೆಂಗೆ ಆಗ್ತಾವೆ ನೋಡ್ಬೇಕು ಫಸ್ಟಿಗೆ ಅಂತೇಳಿ ಒಂದಿಷ್ಟ ಮಾಡಿದ್ರಿ. ಚಲೋ ಆಗಿದ್ದು. ನೆಕ್ಸ್ಟ್ ಟೈಮ್ ಮಾಡಬೇಕಂದ್ರೆ ಆಗಲೇ ಇಲ್ಲ ರೀ. ಇನ್ನೊಂದು ಸಲ ಕಲ್ಲಂಗಡಿ ತಂದಾಗ ಮಾಡ್ತೀನಿ. ಈಗ ಮಸ್ತಾಗಿ ಫ್ರೂಟ್ ಸಲಾಡ್ ರೆಡಿ ಆಗೈತೆ ನೋಡಿರಿ. ಇನ್ನು ಟೇಸ್ಟ್ ಮಾಡೋಣ ಬರ್ರಿ ಹೆಂಗಾಗೈತೆ ಅಂತೇಳಿ. ಚಲೋ ಆಗ್ತೈತ್ರಿ. ನಾವು ಯಾವಾಗಲೂ ಮಾಡ್ತೀವಲ್ಲ ಮಸ್ತ್ ಆಗುತ್ತೆ. ನನ್ನ ಮಕ್ಕಳಂತೂ ಕಾಯಕತ್ತಾರು. ಸ್ವಲ್ಪ ಕೋಲ್ಡ್ ಮಾಡಿ ತಿನ್ಬೇಕ್ರಿ. ಒಂದು ತಾಸು ಮಾಡಿಬಿಟ್ಟು ಫ್ರೀಜ್ನಾಗ ಇಟ್ಬಿಟ್ಟು ತಿನ್ಬಿಟ್ರೆ ಮಸ್ತ್ ಆಗುತ್ತೆ. ನಾವಂತೂ ಹಂಗೆ ತಿಂತೀವಿ ನೋಡಿರಿ. ಈಗ ಟೇಸ್ಟ್ ಮಾಡಿಬಿಡ್ತೀವಿ. ಬ್ಯಾಸ್ಗೆಗಂತೂ ಈ ರೀತಿ ಮಾಡ್ಕೊಂಡು ತಿಂದುಬಿಟ್ರೆ ಐಸ್ ಕ್ರೀಮೇ ಬಿಡೋಂಗಿಲ್ಲ ರೀ. ಅಷ್ಟು ಖುಷಿ ಅನಿಸುತ್ತೆ ಮಕ್ಕಳಿಗಂತೂ. ಈ ರೀತಿ ಖಂಡಿತ ಒಂದು ಸಲ ಟ್ರೈ ಮಾಡಿರಿ. ಹೊರಗಡೆದು ಐಸ್ ಕ್ರೀಮ್ ತಂದು ಕೊಡೋಕ್ಕಿಂತ ಮನೆಯೊಳಗೆ ಸಿಂಪಲ್ಲಾಗೆ ಮಾಡ್ಕೊಂಬಿಡ್ಬೋದು. ಎಲ್ಲ ಫ್ರೂಟ್ಸ್ ಹಣ್ಣು ಹಾಕಿಬಿಟ್ಟು. ನನ್ನ ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತೈತ್ರಿ. ಯಾವಾಗಲೂ ಬೇಡ್ತಾ ಇರ್ತಾರೆ ಅವರಂತೂ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಸಿಗ್ತೀವಿ ರೀ.